ಆತ್ಮೀಯ ವೀಕ್ಷಕರೇ, ಟಿ5ನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇಬ್ಬರು ಸೆಲೆಬ್ರಿಟಿಗಳಿದ್ದಾರೆ, ಇಬ್ಬರು ಸ್ಪೆಷಲ್ ಸೆಲೆಬ್ರಿಟಿಗಳಿದ್ದಾರೆ. ಒಬ್ಬರು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂಥ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡು ಅದರೊಳಗೆ ಬರುವಂಥ ಚಾಲೆಂಜ್ಗಳನ್ನ ಎದುರಿಸ್ತಾ ಒಂದಷ್ಟು ಸಿನಿಮಾಗಳನ್ನ ಕೊಡ್ತಾ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಕ್ಕಂಥವ್ರು ಮತ್ತು ಯಾರೂ ಅಲ್ಲ, ಸಂತೋಷ್ ಆನಂದರಾಮ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಖುಷಿ ಪಟ್ಟವ್ರು ನಾವು. ಇವು ಮತ್ತೆ ಮುಂದುವರಿತಾ ಇದೆ. ಎರಡನೇದಾಗಿ ಈ ಕಾರ್ಯಕ್ರಮದಲ್ಲಿ ಟಿ5ನ ಸ್ಪೆಷಲ್ ಸೆಗ್ಮೆಂಟಲ್ಲಿ ಮತ್ತೊಬ್ಬರಿದ್ದಾರೆ. ಅವರು ಸಿನಿಮಾ ಹೊಸ್ದಾಗಿ ಮಾಡ್ತಾ ಇರ್ಬೋದಷ್ಟೇ, ಆದರೆ ಚಿತ್ರರಂಗದಲ್ಲಿ ಅವ್ರು ಹೊಸಬರಲ್ಲ, ಚಿತ್ರರಂಗ ಅವ್ರಿಗೆ ಹೊಸದಲ್ಲ. ತಂದೆ ತಾತ ಮುತ್ತಾತನ ಕಾಲದಿಂದನೂ ಕೂಡ ಚಿತ್ರರಂಗದಲ್ಲೇ ಪಳಗಿರ್ತಕ್ಕಂಥವ್ರು ಅವರು. ಅವ್ರ ಕುಟುಂಬ ಪಳಗಿರ್ತಕ್ಕಂಥದ್ದು ಒಂದು ರೀತಿಲಿ ಯಂಗ್ ಟೈಗರ್ ಅಂತಲೇ ಹೇಳ್ಬೋದು. ಸರ್, ಯುವರಾಜ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಸರ್. ನಾಳೆ ಸಿನಿಮಾ ರಿಲೀಸ್ ಇದೆ. ಈ ಮೂಮೆಂಟಲ್ಲಿ ನನಗೊಂಥರ ಟೆನ್ಷನ್, ಏನಾಗುತ್ತೆ ಏನೋ ಅನ್ನೋದು. ನಿಮ್ಮ ಸಿನಿಮಾ ಬಿಟ್ಟ ನೋಡೋದಾದ್ರೆ ನಿಮಗೆ ಟೆನ್ಷನ್, ನನಗೆ ಟೆನ್ಷನ್ ಇದೆ. ಸರ್, ನಾನು ಮೊದಲು ನಿಮ್ಮನ್ನ ಕೇಳ್ತೀನಿ, ಏನು ಓಡ್ತಿದೆ ಸರ್ ಈ ಟೈಮಲ್ಲಿ? ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ? ನನ್ನ ತಲೆಯಲ್ಲಿ ಎಲ್ಲೂ ಸೌಂಡ್ ತೊಂದರೆ ಆಗಬಾರ್ದು, ಎಲ್ಲೂ ವಿಜುವಲ್ ಸ್ಕ್ರೀನಿಂಗ್ ತೊಂದರೆ ಆಗಬಾರ್ದು, ಜನಕ್ಕೆ ನಾವು ಮಾಡಿರೋ ಕ್ವಾಲಿಟಿ ತಲುಪಬೇಕು. ಮತ್ತು ಅಭಿಮಾನಿಗಳು ತುಂಬ ಉತ್ಸಾಹದಲ್ಲಿದ್ದಾರೆ. ಅವ್ರ ಉತ್ಸಾಹದಿಂದ ಬಂದು ಸಿನಿಮಾ ನೋಡಬೇಕು ಅಂತಿದ್ದಾರೆ. ಎಲ್ರಿಗೂ ವ್ಯೂವಿಂಗ್ ಕರೆಕ್ಟಾಗಿ ಆಗಬೇಕು, ಎಲ್ಲರೂ ಸಿನಿಮಾ ನೋಡಿ ಮೆಚ್ಚಬೇಕು. ಅದಷ್ಟೇ ನನ್ನ ತಲೆಯಲ್ಲಿ ನೋಡ್ತಿದೆ. ನೋ ನೆಗೆಟಿವ್ ಥಾಟ್, ಓನ್ಲಿ ಪಾಸಿಟಿವ್ ಥಾಟ್ಸ್. 100% ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಎಸ್ ಸರ್, ಸಂತೋಷ್ ಸರ್ ಹೇಳ್ದಂಗೆ ಅವರಿಗೆ ಸಾಕಷ್ಟು ಸಿನಿಮಾಗಳ ಅನುಭವ ಇದೆ, ಸ್ಟಾರ್ ಜೊತೆ ಮಾಡಿದಂಥ ಅನುಭವ ಇದೆ. ಬಟ್ ನಮ್ಮ ಯುವ ಸರ್ಗೆ ಹಂಗಲ್ಲ. ಚಿತ್ರರಂಗದ ಜೊತೆ ಪಳಗಿದ್ರು ಕೂಡ ನಾಯಕ ನಟನಾಗಿ ಮೊದಲನೇ ಹೆಜ್ಜೆ. ಹೌದು, ನಿಜಕ್ಕೂ ನಾನು ಆಗಲೇ ಹೇಳಿದಾಗ ನಿಮ್ಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಿಲ್ಲ ಸರ್, ನಮಗಂತೂ ಭಾಳ ಟೆನ್ಷನ್ ಇದೆ. ಕಾರಣ ಇಷ್ಟೇ, ಯುವ ಸರ್ ಸ್ಟೇಜ್ ಮೇಲೆ ಹೇಗೆ ಕಾಣ್ತಾರೆ, ಹೇಗಿರುತ್ತೆ ಅನ್ನೋದು. ನಿಮ್ಗೆ ಆ ಟೆನ್ಷನ್ ಏನು ಓಡ್ತಿದೆ ಅಂತ? ನೀವೇ ಹೇಳಿದಲ್ಲ, ನಿಮಗೆ ಎಷ್ಟು ಟೆನ್ಷನ್, ನನಗಿನ್ನು ಎಷ್ಟು ಟೆನ್ಷನ್ ಆಗ್ತಿರ್ಬೇಕಂತ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ. ಫುಲ್ ಎಲ್ಲ ಥರ ಓಡ್ತಾ ಇದೆ ಮನಸ್ಸಲ್ಲಿ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಭಯ ಇದೆ. ಸೇಮ್ ನಾಳೆ ಜನ ನೋಡಿ ಏನಂತಾರೆ, ಇಷ್ಟಪಡ್ತಾರಾ ಇಲ್ವಾ, ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ, ಗೊತ್ತಿಲ್ಲ. ಏನು ಥಿಯೇಟ್ರ್ ಫುಲ್ ಆಗಿದೆಯಾ ಇಲ್ವಾ ಅಂದರೆ ಸಖತ್ ಭಯ ಇದೆ. ನೋಡೋಣ ನಾಳೆ ಏನಂತಾರೆ ಜನ ಅಂತ ನಾನು ಕಾಯ್ತಾ ಇದ್ದೀನಿ. ಎಸ್ ಸಂತೋಷ್ ಸರ್, ನಾನು ಬರ್ತಾ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬಂದೆ, ಈ ಥರ ಪ್ಲ್ಯಾನಲ್ಲಿ ಹೋಗೋಣ, ಈ ಥರ ಕ್ವಶನ್ಸ್ ಕೇಳೋಣ ಅಂತ. ಬಟ್ ಟ್ರೈಲರ್ ನೋಡಿದ್ಮೇಲೆ ನನಗೆ ಆ ಕ್ವಶನ್ಸ್ ಎಲ್ಲ ಮರ್ತೋಗ್ಬಿಡ್ತು ನನಗೆ. ಟ್ರೈಲರ್ ನಿಜಕ್ಕೂ ಕೆಲವೊಂದು ಸೀನ್ಸಲ್ಲಂತೂ ಆಗಲೇ ಮಾತಾಡಬೇಕಾದ್ರೆ ಇಡೀ ಟ್ರೈಲರಲ್ಲಿ ಆ ಬರುವಂಥ ಪ್ರತಿ ಸೀನ್ಗಳು ಕೂಡ ಒಂದೊಂದು ಸೀನು ಒಂದೊಂದು ಥರ ಹುಕ್ಕಿದೆ. ಅದರಲ್ಲಿ ನಾವು ಜಡ್ಜ್ ಮಾಡೋಕ್ಕೆ ಆಗಲ್ಲ, ಇದೆಲ್ಲ ನೋಡಿದ್ವಿ ಆ ಸಿನಿಮಾದಲ್ಲಿ, ಇದೆಲ್ಲ ನೋಡಿದ್ವಿ ಈ ಸಿನಿಮಾದಲ್ಲಿ ಅಂತ ಅನ್ಸೋದೇ ಇಲ್ಲ. ಸೊ ಪ್ರತಿ ಫ್ರೇಮಲ್ಲೂ ಕೂಡ ಪ್ರತಿ ಒಂದು ಹೊಸತನ ತೋರಿಸೋ ಪ್ರಯತ್ನ ಪಟ್ಟಿದ್ದೀರಾ. ಆ ಎಫೆಕ್ಟ್ ನಮಗೆ ಕಾಣ್ತಿದೆ. ಟ್ರೈಲರ್ ಇನ್ನು ನೋಡಿದ್ಮೇಲೆ ನಿಮಗೆ ಅಥವಾ ನಿಮಗೆ ಅನಿಸಿದ್ದು ಏನೋ ನೀವು ಹೇಳಬೇಕು, ನಾನು ಎಷ್ಟು ವರ್ಕ್ ಸ್ಯಾಟಿಸ್ಫೈ ಇದೆ ಅನ್ನೋದು. ಟ್ರೈಲರಲ್ಲಿ ನಮಗೇನು ಅನಿಸುತ್ತೆ, ಟ್ರೈಲರ್ ನಾವು ಸಿನಿಮಾ ಮಾಡಿರೋದ್ರಿಂದ ನಮಗೆ ಇನ್ಕಂಪ್ಲೀಟ್ ಅನಿಸ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಗೆ ಸಿಡಿ ಸಿನಿಮಾ ಗೊತ್ತಿರುತ್ತೆ. ಸೊ ಆಡಿಯನ್ಸ್ ಏನಂದ್ರೆ ಇದ್ರ ಹಿಂದೆ ಏನಿದೆ ಅಂತ. ಸೊ ನಮಗೆ ಅನಲೈಸೇಷನ್, ಅವ್ರಿಗೆ ಕುತೂಹಲ, ಅವ್ರ ಕ್ಯೂರಿಯಾಸಿಟಿ. ಸೊ ಟ್ರೈಲರು ಯುವ ಸಿನಿಮಾದ ಒಂದು ಪ್ರೆಸೆಂಟೇಷನ್. ಈ ಸಿನಿಮಾ ಹಿಂಗಿರುತ್ತೆ, ಈ ಥರ ಎಲ್ಲ ವಿಷಯಗಳು ಸಿನಿಮಾಲಿರುತ್ತೆ ಅಂತ ಆಡಿಯನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಎಲ್ಲರೂ ಟ್ರೈಲರ್ ಬಿಡೋದು. ಐ ಥಿಂಕ್ ಆಡಿಯನ್ಸ್ ಇವಾಗ ಗೊತ್ತಾಗಿರುತ್ತೆ, ಇದೊಂದು ಯೂತ್ ಡ್ರಿವನ್ ಸಿನಿಮಾ, ಇದೊಂದು ಆಕ್ಷನ್ ಸಿನಿಮಾ, ಇದೊಂದು ತಂದೆ ಸೆಂಟಿಮೆಂಟ್ ಇರೋ ಸಿನಿಮಾ, ಒಂದು ಕೌಟುಂಬಿಕ ಸಿನಿಮಾ ಅನ್ನೋದು ಜನಕ್ಕೆ ಅರ್ಥ ಆಗಿರುತ್ತೆ. ಸೊ ಅದನ್ನ ಯಾವ ರೀತಿ 2.5 ಗಂಟೆ ಹಿಡಿದು ಕುಳಿಸ್ತೀವಿ ಅನ್ನೋದು ನಮಗೆ ಚಾಲೆಂಜ್ ಆಗಿತ್ತು ಮಾಡುವಾಗ. ಸೊ ಈಗ ಜನ ಆ 2.5 ಗಂಟೆಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಈಗ ಒಂದು ಕುತೂಹಲ ಇದೆ. ಅದಕ್ಕೆ ನಾನು ವೇಟಿಂಗ್. ಎಸ್ ಸರ್, ನಾವು ಹೇಳ್ಬೇಕು, ನೀವು ಆಫ್ಟರ್ ಟ್ರೈಲರ್ ನೋಡೋದ್ಮೇಲೆ ನಿಮಗೆ ಅನಿಸಿದ್ದು, ಯಾಕಂದರೆ ಟೆಕ್ನಿಷಿಯನ್ಸ್ ಆಗಿ ನಿರ್ದೇಶಕರಾಗಿ ಆನಂದ್ ಸರ್ ಅವ್ರ ಲೆವೆಲ್ ಬೇರೆ ಇರುತ್ತೆ. ಸೊ ಫಸ್ಟ್ ಟೈಮ್ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡ್ಮೇಲೆ ಆ್ಯಕ್ಷನ್ ಸೀನ್ಸ್ಗಳು, ಫೈಟಿಂಗ್ ಸೀನ್ಸ್ಗಳು ನೋಡಾದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿದ್ದೇನು ಸರ್? ನನಗೆ ಇವಾಗ ಟ್ರೇಲರ್ ನೋಡಿದಾಗ ನನ್ನ ನೆನಪಾಗದೆ ಆ ಸೀನ್ನ ಶೂಟ್ ಮಾಡಿದ ಸಮಯಗಳು. ಅಂದರೆ ಯಾವ ಥರ ಇತ್ತು, ಯಾಕಂದರೆ ಶೂಟಿಂಗ್ ಅಂದರೆ ನಾನು ಸಖತ್ ಪ್ರಾಣ. ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ. ಆ್ಯಂಡ್ ಇವಾಗ ಅದೆಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಕೊನೆದಾಗ ಅದನ್ನು ಸ್ಕ್ರೀನ್ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗ್ತಿದೆ ಅಂದರೆ ಮತ್ತೆ ಅದೆಲ್ಲ ನೆನಪಾಗುತ್ತೆ. ಏನಾದ್ರು ಈ ಸೀನ್ ಏನಾದ್ರು ಬೇರೆ ಮಾಡ್ಬೋದಿತ್ತಾ, ಒಂಚೂರು ಇಂಪ್ರೂವ್ ಮಾಡ್ಬೋದಿತ್ತಾ. ಆಮೇಲೆ ಟ್ರೇಲರ್ ನೋಡಿದಾಗ ಅನ್ಸೋದು, ಈಗ ನಮ್ಗೆ ಇಡೀ ಕತೆ ಗೊತ್ತಲ್ಲ, ಎಲ್ಲರೂ ಕತೆ ಗೊತ್ತಾಗ್ಬಿಟ್ಟಿದೆಯಾ ಜನಕ್ಕೆ, ಫುಲ್ ಜಡ್ಜ್ ಮಾಡ್ತವ್ರ. ಯಾಕಂದರೆ ಆಡಿಯನ್ಸ್ ಪರ್ಸ್ಪೆಕ್ಟಿಂದ ನಮಗೆ ನೋಡೋದು ಕಷ್ಟ ಅಲ್ವಾ, ಯಾಕಂದರೆ ನಮಗೆಲ್ಲ ಗೊತ್ತು ಏನೇ ನಡೆಯುತ್ತೆ ಅಂತ. ಬಟ್ ಅದೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಟ್ರೈಲರು ಏನೋ ಇಷ್ಟಪಟ್ಟಿದ್ದಾರೆ. ಈಗ ರಿಲೀಸ್ ಹತ್ರ ಬಂದಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸ್ಟೋರಿ ಗೊತ್ತಾಗಲ್ಲ ಸರ್, ಆ ಭಯ ಬೇಡ ನಿಮಗೆ. ಟ್ರೈಲರ್ ನೋಡಿದ್ಮೇಲೆ ನಮಗೆ ಎಲ್ಲೂ ಗೊತ್ತಾಗಲ್ಲ, ಏನೋ ಇದೆ ಅಂತ ಅನ್ಸೋದು ಕಾಡುತ್ತೆ. ಬಿಟ್ಟರೆ
ಈಗ ಮುಂದೆ ಏನೋ ಆಗ್ಬಿಡುತ್ತೆ ಅನ್ನೋ ಕತೆ ಎಲ್ಲ ಆ ಥರ ಇಲ್ಲವೂ ಇಲ್ಲ. ನಮ್ಮ ಸರ್ ಆ ಥರ ಮಾಡೋದು ಇಲ್ಲ. ನಮಗೆ ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ. ಹೇಗೇನು ಸರ್, ನಾವೊಂದಷ್ಟು ಡೆಪ್ತಾಗಿ ಹೋಗೋಣ ಅಂತ. ಯಾಕಂದರೆ ಯುವ ಸರ್ನ ಸಿನಿಮಾ ಹಾಕ್ಕೊಂಡು ಸಿನಿಮಾ ಮಾಡೋದು ಅಂತಂದರೆ ಇಟ್ಸ್ ಅ ವೆರಿ ಚಾಲೆಂಜ್. ಅಪ್ಪು ಸರ್ ಜೊತೆ ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಸೂಪರ್ ಹಿಟ್ ಕೊಟ್ಟಿದ್ದೀರಾ. ಆಫ್ಟರ್ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅಂತ ನಾವು ಅಂದ್ಕೊಳ್ಳಲ್ಲ, ಆದರೂ ವಾಸ್ತವ ಸ್ಥಿತಿನ ಮಾತಾಡೋದಾದರೆ ಅಪ್ಪು ಸರ್ ನಮ್ಮ ಜೊತೆ ಸುತ್ತ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಸಿನಿಮಾ ಅಂತ ಬಂದಾಗ ಅಪ್ಪು ಸರ್ ಇಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು? ಯುವ ಅನ್ನೋ ಹುಡುಗ ಇದ್ದಾರೆ, ಅವ್ರನ್ನ ತಗೊಂಡು ನಾನು ಮಾಡಬೇಕು. ನಾನು ಇನ್ನೂ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಫ್ಯಾನ್ಸ್ ಇರ್ತಾರೆ, ಅವರು ಒಂದು ಲೆಗಸಿ ಇದೆ, ಪರಂಪರೆ ಇದೆ. ಆ ಒಂದು ಯುವಕನ್ನ ನಾನು ಯುವವ್ರನ್ನ ಕರ್ಕೊಂಡು ಸಿನಿಮಾ ಮಾಡ್ತೀನಿ ಅಂತಂದಾಗ ನಿಮಗೆ ಸಿನಿಮಾವನ್ನು ಹೊರತುಪಡಿಸಿ ಇರುವಂಥ ಜವಾಬ್ದಾರಿಗಳೇನು ಯುವ ಅವ್ರ ಮೇಲೆ? ನನ್ನ ಜವಾಬ್ದಾರಿ ಅನಿಸಿದ್ದು ಆ ಒಂದು ಬ್ಲಡ್ ಲೈನ್ ಏನಿದೆ ಅದು ಎಂಡ್ ಆಗಬಾರ್ದು, ಅದು ಮುಂದುವರಿಬೇಕು. ಆ ಮುಂದುವರಿಯೋಕ್ಕೆ ಒಂದು ಆಪರ್ಚುನಿಟಿ ಇದೆ ಕಣ್ಮುಂದೆ. ಗುರುಗೆ ನಮ್ಮೆಲ್ಲರಿಗೂ ಅಪ್ಪು ಸರ್ ಆಶೀರ್ವಾದ ಇದೆ, ಮತ್ತು ಅವರು ನನ್ನ ಶಕ್ತಿಯಾಗಿದ್ದಾರೆ, ಯಾವತ್ತೂ ಇರ್ತಾರೆ. ಅವ್ರ ಅಭಿಮಾನಿಗಳು ನನ್ನ ಶಕ್ತಿಯಾಗಿ ಯಾವತ್ತೂ ಇರ್ತಾರೆ. ಆಮೇಲೆ ಅಣ್ಣವ್ರ ಕುಟುಂಬ ನನ್ನ ಜೊತೆ ಯಾವತ್ತೂ ಶಕ್ತಿಯಾಗಿರುತ್ತೆ. ಸೊ ಇವರೆಲ್ಲರೂ ನನ್ನನ್ನು ಪ್ರೀತಿಸೋದ್ರಿಂದ ನನಗೇನು ಗೊಂದಲ, ಡೌಟ್ಸ್ ಇರಲಿಲ್ಲ. ಒಂದು ಕಾನ್ಷಿಯಸ್ನೆಸ್ ಇತ್ತು ಚೆನ್ನಾಗಿ ಮಾಡಬೇಕು ಅನ್ನೋದು. ಅದು ಆ ಕಾನ್ಷಿಯಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಇಡೀ ತಂಡ, ಹೊಂಬಾಳೆ ಫಿಲ್ಮ್ಸ್ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಒಳ್ಳೆ ಪ್ರಾಡಕ್ಟಾಗಿ ಅದು ರೂಪುಗೊಂಡಿದೆ, ಕ್ವಾಲಿಟಿಯಲ್ಲಿ ಬಂದಿದೆ. ಆಮೇಲೆ ಜನ ಥಿಯೇಟ್ರಿಗೆ ಬರುವಾಗ ಅಷ್ಟೇ ಟ್ಯಾಕ್ಸ್ ಇರ್ತವೆ. ಇದು ಯುವರಾಜ್ ಕುಮಾರ್, ಅಣ್ಣವ್ರ ಕುಟುಂಬ, ಸಂತೋಷಿಂದ ಈ ಥರ ಸಿನಿಮಾ ಮಾಡಿದಾನೆ, ಹೊಂಬಾಳೆ ಎಲ್ಲ ಬಂದು ನೀವು ಒಂದ್ಸತಿ ಸಿನಿಮಾ ಚಾಲು ಆದಮೇಲೆ ಅದು ಯಾವುದೂ ನೆನಪಿರಲ್ಲ. ನೀವು ಏನು ನೋಡ್ತೀರಾ ಅದಷ್ಟೇ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದರ ಅರಿವು ನಮ್ಮೆಲ್ಲರಿಗೂ ಇದೆ, ಆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಸೊ ನಾವು ವಿ ಆರ್ ಹಾನೆಸ್ಟ್, ಪ್ರಾಮಾಣಿಕವಾಗಿ ಆಡಿಯನ್ಸ್ಗೆ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ಜನ 100% ನಮ್ಮ ಶ್ರಮಕ್ಕೆ ಬೆನ್ತಟ್ಟಿ ನಮಗೆ ಇನ್ನೊಂದು ಸಲ ಅಭಿಮಾನಿಗಳೆಲ್ಲರೂ ಸೇರಿ ಇನ್ನೊಂದು ಸಲ ಒಂದು ಸಿನಿಮಾನ ಗೆಲ್ಲಿಸ್ತಾರೆ. ಒಂದು ನಮ್ಮೆಲ್ಲರಿಗೂ ಒಂದು ಚೈತನ್ಯ ಸಿಗುತ್ತೆ, ಗುರುಗೊಂದು ಒಳ್ಳೆ ಮೈಲೇಜ್ ಸಿಗುತ್ತೆ. ಗುರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ನಟನಾಗಿ ಹೊರಹೊಮ್ಮಬೇಕು, ಅದಕ್ಕೊಂದು ಮೊದಲ ಹೆಜ್ಜೆ ಇದಾಗತ್ತೆ ಅಂತ ಒಂದು ಸಂಪೂರ್ಣವಾದಂಥ ಭರವಸೆ ಇಡೀ ತಂಡಕ್ಕಿದೆ. ಸರ್, ಇದು ಮುಂದುವರೆದ ಪ್ರಶ್ನೆಯಾಗಿ ನೀವು ಸಾಕಷ್ಟು ಸಲ ಹೇಳಿದ್ದೀರಾ, ಅಪ್ಪು ಸರ್ ನಮ್ಮ ಆಶೀರ್ವಾದ ನಮ್ಮ ಮೇಲಿದೆ. ಆದರೆ ಸಿನಿಮಾದಲ್ಲೆಲ್ಲೂ ಕೂಡ ಅವರು ನಿಮಗೆ ಅನಿಸೋದಿಲ್ಲ ಕಾಪಿ ಮಾಡಿದ್ವಿ, ಆ ಸರ್ ಫೈಟ್ ಸೀನ್ ಆ ಥರ ಮಾಡಿದ್ದೀರಾ ಅಂತ ಅನಿಸೋದಿಲ್ಲ. ಬಟ್ ಫ್ಯಾನ್ಸ್ ಅದನ್ನು ಕೇಳೋದಿಲ್ಲ ಸರ್. ಪ್ರತಿ ಸಾಂಗ್ ಬಂದಾಗ, ಪ್ರತಿ ಡೈಲಾಗ್ ಬಂದಾಗ, ಪ್ರತಿ ಸೀನ್ ಬಂದಾಗ, ಯಾವುದೋ ಒಂದು ಫೈಟ್ ಸೀನ್ ಬಂದಾಗ ಅಲ್ಲಿ ಅಪ್ಪು ಸರ್ ಬಂದು ಹೋಗ್ತಾ ಇರ್ತಾರೆ. ಅದು ಗೊತ್ತಿಲ್ಲದೆ ಆಗೋವಂಥ ಇದು ಫ್ಯಾನ್ಸಿಗೆ ಆಗುವಂಥ ಫೀಲ್ ಅದು. ಸೊ ಆ ಥರದ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ಆದಂಥ ಅನುಭವ ಎವ್ರಿ ಟೈಮ್ ಆಗಿದೆ. ಒಂದು ಫೈಟ್ ನಡೆಯುವಾಗೆಲ್ಲ ಒಂದಷ್ಟು ಕಡೆ ತುಂಬ ಅನಿಸಿದೆ. ಓಕೆ. ಆಮೇಲೆ ಡ್ಯಾನ್ಸಲ್ಲಿ ಒಂದು ಅನಿಸಿದೆ. ಮತ್ತು ಕೆಲವು ಅವರ ವ್ಯಕ್ತಿತ್ವದ ರೆಫರೆನ್ಸ್ಗಳು ಇದಾವೆ ಸಿನಿಮಾದಲ್ಲಿ. ಒಂದಷ್ಟು ಒಂದು ಅವರ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡೋ ಕೆಲವು ಜಾಗಗಳಿದ್ದಾವೆ. ಅವೆಲ್ಲ ಭಯಾನಕ ಮಜಾ ಇರ್ತದೆ. ಅದೆಲ್ಲ ಟ್ರೈಲರಲ್ಲಿ ಇಲ್ಲ, ನಾವು ಇಂಟೆನ್ಷನಲಿ ಇಡಲಿಲ್ಲ. ಥಿಯೇಟ್ರಿಕಲ್ಲೇ ನೋಡಬೇಕು, ಅದು ಕತೆ ಜೊತೆನೇ ನೋಡಬೇಕು. ಸೊ ಅವರು ಜೀವಂತವಾಗಿ ಈ ಸಿನಿಮಾ ಹಿಂದ್ಗಡೆನೇ ಇರ್ತಾರೆ. ನೀವು ಆಚೆ ಹೋಗ್ಬೇಕಾದ್ರೆ ಅವ್ರ ದರ್ಶನ ಮಾಡ್ಕೊಂಡೇ ಹೋಗ್ತೀರಾ, ಅಷ್ಟಂತೂ ಗ್ಯಾರಂಟಿ. ಎಸ್ ಸರ್. ಸರ್ ಡ್ಯಾನ್ಸ್ ಬಗ್ಗೆ ಮಾತಾಡಿದ್ರು. ನನ್ನ ಲಿಸ್ಟಲ್ಲಿ ಒಂದು ಇತ್ತದು. ಈಗ ನಾರ್ಮಲಾಗಿ ಇಂಡಸ್ಟ್ರಿ ಅಂದ ತಕ್ಷಣ ಹಾಲಿವುಡ್ಡು, ಸ್ಯಾಂಡಲ್ವುಡ್ಡು ಅಂತಂದರೆ, ಅಥವಾ ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು ಅಂತಂದರೆ ಅಲ್ಲೊಂದಷ್ಟು ಜನ ಬರ್ತಾರೆ. ಸ್ಯಾಂಡಲ್ವುಡ್ಡಿಂದ ಅಪ್ಪು ಸರ್ ನಿಂತ್ಕೋತಾರೆ. ಯೂಟ್ಯೂಬಲ್ಲಿ ಆಗೋದು ಇದು. ವರ್ಷಸ್ ಅಂತ ಹೊಡೆದ್ರೆ ಅಪ್ಪು ಸರ್ ಇಂಡಸ್ಟ್ರಿಯಿಂದ ಇರ್ತಾರೆ. ಬಾಲಿವುಡ್ಡಲ್ಲಿ ಋತಿಕ್ ರೋಷನ್ ಒಂದಷ್ಟು ಜನ ಇರ್ತಾರೆ. ಟಾಲಿವುಡ್ ಅಂತ ಹೊಡೆದ್ರೆ ಒಂದಷ್ಟು ಜನ ಬರ್ತಾರೆ. ನಮ್ಮಲ್ಲಿ ಮಾತ್ರ ಅಪ್ಪು ಸರ್ ಇರೋದು ಇವತ್ತಿಗೂ. ನೀವು ಮತ್ತು ತೆಲುಗು ಹತ್ರ ಹೋದರೆ ಅಲ್ಲಿ ಅಲ್ಲು ಅರ್ಜುನ್ ಯಾರು ಬರ್ತಾರೆ. ನಮ್ಮಲ್ಲಿ ಅಪ್ಪು ಸರ್ ಇವತ್ತಿಗೂ. ಯೂಟ್ಯೂಬಲ್ಲಿ ನಾವೇನೋ ಸುಮ್ಮನೆ ಸರ್ಚ್ ಮಾಡೋದು ಯಾರು ಸ್ಟ್ರಾಂಗರ್ ಡ್ಯಾನ್ಸಲ್ಲಿ ಅಂತೇಳಿ. ಸೊ ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ಹೊರಗಡೆ ಆಡಿಯನ್ಸು ನನ್ನೂ ಸೇರಿಸಿ ಡ್ಯಾನ್ಸ್ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಸರ್. ನೀವು ಮಾಡಲೇಬೇಕು ಅಂತ ನಾವಿದ್ವಿ. ಯಾಕಂದರೆ ನೀವು ಮಾಡಿರೋ ಡ್ಯಾನ್ಸು, ನೀವು ಹಾಕಿರೋ ಸ್ಟೆಪ್ಗಳು, ನೀವು ಏನೋ ಹಿಂದೆ ಹಾಕಿರೋ ಒಂದು ಏನೋ ಸ್ಟಂಟ್ಗಳೆಲ್ಲ ಮಾಡಿರೋ ರೀತಿ ನೋಡಿ ನಮಗೊಂದಷ್ಟು ಕಾನ್ಫಿಡೆಂಟ್ ಇದೆ. ಸೊ ಡ್ಯಾನ್ಸ್ ವಿಚಾರದಲ್ಲಿ ನಾವು ಎಷ್ಟು ಖುಷಿ ಆಗ್ಬೋದು ಸಿನಿಮಾದಲ್ಲಿ. ಅಲ್ಲ, ಇವಾಗ ನೀವು ನೋಡಿದ್ರ ಒಂಚೂರು ನಿಮ್ಗೇನು ಅನಿಸ್ತು? ಅದು ನಾನು ತುಂಬ ಹ್ಯಾಪಿ ಆಗಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ. ನನಗೆ ಅದಕ್ಕೆ ಕೇಳಿದೆ ಸರ್ ನಾನು. ಸೊ ಆ ಲಿಸ್ಟಲ್ಲಿ ನೆಕ್ಸ್ಟ್ ವರ್ಷಸ್ ಅಂತ ಹೊಡೆದ್ರೆ ಇವಾಗ ಬರಬೇಕು. ನೀವು ಹೇಳ್ದಂಗೆ ಆಗಲಿ ಅಷ್ಟೇ. ನಾನು ಕೇಳ್ಕೊಳ್ಳೋದು ಅಂದರೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಮೋಹನ್ ಮಾಸ್ತರು ಕೊರಿಯೋಗ್ರಾಫರು ಸಖತ್ ಟ್ರೈನ್ ಮಾಡಿದ್ರು ನನ್ನ. ಆ್ಯಂಡ್ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವಂಥ ಮೂವ್ಮೆಂಟ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಪಿಕ್ ಮಾಡಿ ಸಾಂಗಲ್ಲಿ ಮಾಡಿದ್ದೀವಿ. ಆ್ಯಂಡ್ ನೀವು ಸಾಂಗಲ್ಲಿ ನೋಡೋದು ಒಂದು 2-3 ಬಿಟ್ ನೋಡಿದ್ದೀರಾ. ಆ್ಯಂಡ್ ಇಡೀ ಫುಲ್ ಸಾಂಗಲ್ಲಿ ಡ್ಯಾನ್ಸ್ ಇದೆ.
ಅಂದ್ರೆ ನಾನು ಹೇಳೋದ್ಕಿಂತ ನೆಕ್ಸ್ಟ್ ನೀವೇನು ಹೇಳ್ತೀರಾ ಅಂತಾನೆ ಮತ್ತೆ ನಾನು ಕೇಳಬೇಕಷ್ಟೇ. ಎಸ್ ಸರ್, ತುಂಬ ನಾವು ಕಾಯ್ತಾ ಇದ್ದೀವಿ ಡ್ಯಾನ್ಸ್ ವಿಚಾರದಲ್ಲಿ, ಫೈಟ್ ವಿಚಾರದಲ್ಲಿ ತುಂಬ ಎಕ್ಸೈಟಿಂಗ್ ಇದೆ, ಹೊರಗಡೆ ಜನ ಕಾಯ್ತಾ ಇದ್ದಾರೆ. ಆನಂದ್ ಸರ್, ನಿಮ್ಮ ಸಿನಿಮಾಗಳನ್ನ ನಾವು ಗಮನಿಸ್ತಾ ಬಂದಾಗ ನಿಮ್ಮ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಅಲ್ಲಿ ಏನೋ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ತಂದೆ ತಾಯಿ ಸಂಬಂಧಗಳ ಬಗ್ಗೆ ಹೇಳ್ತೀವಿ, ಜೊತೆಗೆ ಅಲ್ಲೊಂದು ತಂದೆ ಬಗ್ಗೆ ಮಾತಾಡೋದು ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲೋ ಇದ್ದರೂ ಕೂಡ ಅದು ಎಲ್ಲೋ ನಿಮಗೆ ಒಂದು ಪರ್ಸ್ನಲ್ಲಾಗಿ ಕನೆಕ್ಟ್ ಆಗಿರುವಂಥ ವಿಚಾರ, ಅದು ಯಾವ ಮೂಮೆಂಟಲ್ಲಿ ನಿಮ್ಗೆ ಆ ಥರ ಅನಿಸುತ್ತೆ, ಅಥವಾ ನಾವು ತಂದೆದು ಹೇಳಲೇಬೇಕು ಅನ್ನೋದ? ಯಾಕಂದರೆ ತಾಯಿ ಕೂಡ ಎಲ್ಲನೂ ಇರ್ತಾರೆ, ಬಟ್ ತಂದೆಗೆ ಸ್ವಲ್ಪ ಅಷ್ಟು ತುಂಬ ಇಂಟ್ರೆಸ್ಟಿಂಗ್ ಹೇಳ್ತಾ ಹೋಗ್ತೀರಾ. ಅದು ನಿಮ್ಮ ಪರ್ಸ್ನಲ್ ತಂದೆ ಮೇಲಿರೋ ಪ್ರೀತಿನ ಅಥವಾ ಹೊರಗಡೆ ಆ ಥರ ಅನ್ಸುತ್ತೆ? ಹೌದು, ತಂದೆ ಮೇಲಿರೋ ಪ್ರೀತಿನೂ ಹೌದು. ಮತ್ತು ಯೂಶಲಿ ಫಾದರ್ಸ್ ಅಂದ್ರೇ ಅನ್ಸಂಗ್ ಹೀರೋಸ್. ಅವ್ರ ಬಗ್ಗೆ ಯಾರು ಅಂದರೆ ಅವ್ನ ಕರ್ತವ್ಯ, ಅವ್ನ ಕೆಲಸ ಅವ್ನು ಮಾಡಬೇಕು. ಅದು ಹೆಂಗಾಗ್ಬಿಡುತ್ತೆ ಅಂದರೆ ಸಮಾಜಕ್ಕೋಸ್ಕರ ನಾವು ಮಾಡಬೇಕು, ಅದು ನಮ್ಮ ಕರ್ತವ್ಯ ಅನ್ನಂಗೆ ಆಗ್ಬಿಡುತ್ತೆ. ಅದು ಮಾಡಿರೋದ್ರ ವ್ಯಾಲ್ಯೂನ ಸುಮಾರು ಕಡೆ ಅದು ಯಾರೂ ಹೇಳಲ್ಲ. ಸೊ ನನಗನ್ಸಿದ್ದು, ಆಮೇಲೆ ಇನ್ನೊಂದು ಮೇಜರ್ ನಿಮಗೆ ಸ್ಕ್ರೀನಲ್ಲಿ ಬೇಕಾಗಿರೋದು ಕಾನ್ಫ್ಲಿಕ್ಟ್ಸ್. ಸೊ ಯಾವತ್ತು ಕಾನ್ಫ್ಲಿಕ್ಟ್ ತಾಯಿ ಜೊತೆ ಇರೋದೇ ಇಲ್ಲ. ಯಾಕಂದರೆ ನಾವೇನೇ ಮಾತಾಡೋದು ತಾಯೇ ಸುಮ್ಮನೆ ಆಗ್ಬಿಡ್ತಾಳೆ. ತಂದೆ ಜೊತೆ ಹಂಗಾಗಲ್ಲ, ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಸೊ ಅದು ಸ್ಕ್ರೀನ್ಗೆ ಅದೇ ತಾನೇ ಮಜಾ. ಈಗ ತಾಯಿ ಮಗ ಕಾನ್ಫ್ಲಿಕ್ಟ್ ತೋರಿಸಿದ್ರೆ ಯಾರೂ ಒಪ್ಪಲ್ಲ, ಯಾಕಂದ್ರೆ ತಾಯಿ ಕ್ಷಮೆಯಾದರಿತ್ರಿ, ಅವಳು ಕ್ಷಮಿಸ್ಬಿಡ್ತಾಳೆ. ತಂದೆದಂಗೆ ಆಗಲ್ಲ, ಒಂದು ವಾದ ನಡೆಯುತ್ತೆ, ರೀಚ್ ಆಗಕ್ಕಾಗಲ್ಲ ನಾವು. ಆ ಕಾನ್ಫ್ಲಿಕ್ಟ್ ಮಜಾ ಅನಿಸ್ತು ನನಗೆ ಇದರಲ್ಲಿ. ಈಗ ನೋಡಿ, ನೀವು ರಾಮಾಚಾರ್ಯಲ್ಲಿ ನೋಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಾದರ್ಸ್ ಅಂತ ತೋರಿಸಿದ್ದೀವಿ, ರಾಜ್ಕುಮಾರ್ ಅಲ್ಲಿ ನೋಡಿದ್ರೆ ವ್ಯಾಲ್ಯೂ ಆಫ್ ಫಾದರ್ ತೋರಿಸಿದ್ದೀವಿ, ರಾಘವೇಂದ್ರ ಸ್ಟೋರ್ಸಲ್ಲಿ ನೋಡಿದ್ರೆ ತಂದೆಯ ಒಂದು ಇಂಟ್ರೋವರ್ಟ್ ನೇಚರ್, ಹೇಳ್ಕೊಳ್ಳದೆ ಮಾಡೋವಂಥ ನೇಚರ್ ತೋರಿಸಿದ್ದೀವಿ. ಇದರಲ್ಲಿ ತಂದೆಯ ಕಾನ್ಫ್ಲಿಕ್ಟ್ ತೋರಿಸಿದ್ದೀವಿ. ಯಾಕೆ ಒಂದು ತಂದೆ ಮಗನಿಗೆ ಜಗಳ ಆಗುತ್ತೆ, ಯಾಕೆ ಒಂದು ತಂದೆ ಮಗನ ಹೇಟ್ ಮಾಡ್ತಾನೆ, ಮಗ ತಂದೆನ ಹೇಟ್ ಮಾಡ್ತಾನೆ, ಯಾಕೆ ಅವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಬೆಳೆಯುತ್ತೆ, ಮತ್ತು ಆ ಡಿಸ್ಟೆನ್ಸ್ನ ಹೆಂಗೆ ಪ್ಯಾಚಪ್ ಮಾಡಬೇಕು, ಅದರ ಒಂದು ಡಿಸ್ಕಷನ್ ಆಗಿದೆ ಈ ಸಿನಿಮಾದಲ್ಲಿ. ಸರ್ ಹೇಳ್ಬೇಕಾದ್ರೆ ಸಾಂಗ್ ಅಂತ ಬಂದಾಗ ನಮಗೆ ಪಟ್ಟಂತ ನೆನಪಾಗೋದೆ ಒಬ್ಬನೇ ಶಿವ ಇದ್ರೂ ಕೂಡ ನಮಗೆ ಇತ್ತೀಚೆಗೆ ತುಂಬ ಕನೆಕ್ಟ್ ಆಗಿರೋದು ಅಪ್ಪುಗೆ ಸಾಂಗು. ನಾನು ಆ ಸಾಂಗ್ ಕೇಳ್ತಾ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟು ನಾವು ಇನ್ವಾಲ್ವ್ ಆಗಲಿಲ್ಲ, ಬಟ್ ಇನ್ವಾಲ್ವ್ ಆಗೋ ಥರ ಮಾಡಿದ್ದೆ ನನಗೆ ಆ ಬ್ಯಾಕ್ಗ್ರೌಂಡಲ್ಲಿರೋ ಒಂದು ಸೈಲೆಂಟ್ ಮ್ಯೂಸಿಕ್ಕು ತುಂಬ ಕಾಡಿದ್ದು ಸರ್ ನನಗದು. ರೀಸೆಂಟಾಗಿ ಬೆಳಗ್ಗೆ ಬರ್ಬೇಕಾದ್ರೆ ಸುಮಾರು ಕಡೆ ಕೇಳ್ಕೊಂಬಂದೆ ನಾನು. ಆ ಸಾಂಗು ನಿಮಗೆ ಎಷ್ಟು ಅಂದರೆ ಮನಸ್ಸಿಗೆ ಹತ್ರ ಆಗಿರುವಂಥದ್ದು ಸಾಂಗ್ ಅದು, ಹೇಳಿ ನಿಮ್ಗೆ ಏನು ಅನಿಸಿದೆ? ನನಗೆ ತುಂಬ ಹತ್ರ ಆಯಿತು. ಆಮೇಲೆ ಈ ಸಿನಿಮಾದಲ್ಲೂ ತಂದೆ ಮಗನ ಬಾಂಡಿಂಗ್ ಬಗ್ಗೆ ಸುಮಾರು ವಿಷಯ ಹೇಳಿದ್ದೀವಿ. ಆ್ಯಂಡ್ ನನಗೂ ಈ ಸಾಂಗ್ ಕೇಳಿದಾಗ ಖಂಡಿತ ನನ್ನ ತಂದೆ ಜ್ಞಾಪಕ ಆದರು, ಆ್ಯಂಡ್ ಅವ್ರ ಸ್ಟ್ರಗಲ್ ಜ್ಞಾಪಕ ಆಯಿತು. ಆ್ಯಂಡ್ ಈ ಸಿನಿಮಾದಲ್ಲೂ ಸುಮಾರು ಜನ ಅವ್ರ ಕ್ಯಾರೆಕ್ಟರ್ನ ಯುವ ಕಥೆಯಲ್ಲಿ ಅವ್ರು ಹುಡುಕ್ಬೋದು. ತಂದೆ ಆಗಿದ್ದವನು ತಂದೆ ಪಾತ್ರನ ಹುಡುಕ್ತಾರೆ, ಮಕ್ಕಳಾದವರು ಯುವನ್ ಕ್ಯಾರೆಕ್ಟರಲ್ಲಿ ಆ ಸಿಚುವೇಶನ್ಸ್ಗೆ ಹೋಲುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ಸಾಂಗ್ಗಳೆಲ್ಲ ನಮಗೆ ಅಜನೀಶ್ ಸರು ಫಸ್ಟೇ ಕಂಪೋಸ್ ಮಾಡಿದರು. ಆಲ್ಮೋಸ್ಟ್ ಎಲ್ಲ ಸಾಂಗು ಮುಂಚೆನೇ ರೆಡಿ ಇತ್ತು. ಈ ಸಾಂಗ್ ಸ್ಪೆಸಿಫಿಕ್ಲಿ ಏನಂದರೆ ನನಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸರ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಮಾಡೋರು. ಸೊ ನನಗೆ ಆ ಇಮೋಷನ್ ತೊಗೊಳಕ್ಕೆ ಆ್ಯಂಡ್ ಪರ್ಫಾರ್ಮ್ ಮಾಡೋಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಆ್ಯಂಡ್ ಒಂಚೂರು ಈಸಿ ಆಯಿತು. ಆ್ಯಂಡ್ ತುಂಬ ಕನೆಕ್ಟ್ ಆದೆ ನಾನು ನನ್ನ ತಂದೆಗೆ. ಈ ಸಿನಿಮಾ ಪೂರ್ತಿನೂ ಆ್ಯಕ್ಟ್ ಮಾಡಬೇಕಾದ್ರೂ ಅಥವಾ ಕಥೆನ ಕೇಳಿದಾಗ್ಲೂ ನನಗೆ ಮತ್ತು ನನ್ನ ತಂದೆ ಜೊತೆ ಇರೋ ಸಂಬಂಧ ತುಂಬ ಹೋಲುತ್ತಿದೆ. ಸರ್, ನಾನು ಒಬ್ಬನೇ ಶಿವ ಸಾಂಗ್ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕು ಸರ್. ಯಾಕಂದರೆ ಆ ಸಾಂಗಲ್ಲಿ ಒಬ್ಬನೇ ಶಿವ ಒಬ್ಬನೇ ಅಂತ ಸಾಂಗ್ ಸ್ಟಾರ್ಟ್ ಆಗಿದಾಗ ಪ್ರತಿ ಲೈನಲ್ಲೂ ಕೂಡ ಏನೋ ಟೀಗೂ ಕಾಸಿರಲ್ಲ ಟೀಕೆ ಮಾಡೋರು ಇಲ್ಲ ಅಂತ ಲೈನ್ ಇದೆಯಲ್ಲ, ಅದು ನಾನು ಬರಿಬೇಕಾದ್ರೆ ನೀವು ಏನು ಥಾಟ್ ಇಟ್ಕೊಂಡು ಬರೆದ್ರಿ ಅಂತ ಸರ್. ಯಾಕಂದರೆ ಆ ಸಾಂಗಲ್ಲಿ ಶಿವಣ್ಣ ಬರ್ತಾರೆ, ಅಪ್ಪು ಬರ್ತಾರೆ, ರಗಣ್ಣ ಬರ್ತಾರೆ, ಇಡೀ ರಾಜ್ಕುಮಾರ್ ಅವರು ಬರ್ತಾರೆ, ಶಿವ ಅಂತ ಟೈಟ್ಲ್ ಹೆಸರು ಬರುತ್ತೆ. ಮತ್ತು ಇಡೀ ಸಾಂಗಲ್ಲಿ ಒಂದು ರಾಜ್ಕುಮಾರ್ ಕುಟುಂಬನೇ ಬಂದೋಗುತ್ತೆ. ಅಂದರೆ ಈ ಒಂದೊಂದು ಪದ ಕೂಡ ಒಂದು ಒಬ್ಬರಿಗೆ ಕೌಂಟ್ರ್ ಕೊಡೋ ಥರ ಇಲ್ಲ, ಆದರೆ ನಾವಿದ್ದೀವಿ ಅನ್ನೋ ಹೇಳೋ ಒಂದು ಮೆಸೇಜ್ ಇರುತ್ತೆ. ನೀವು ಆ ಸಾಂಗ್ನ ಪದಗಳನ್ನ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನು ಥಾಟ್ ಇಟ್ಕೊಂಡು ಬರ್ದಿದ್ದು ಸರ್? ಅಂದರೆ ಒಂದು ಕ್ಯಾರೆಕ್ಟರ್ ನಿಲ್ಲಿಸೋ ಹಾಡೋದು. ಕ್ಯಾರೆಕ್ಟರ್ ನಿಲ್ಲಿಸ್ಬೇಕಾದ್ರೆ ಅದರ ಅಸ್ತಿತ್ವಕ್ಕೆ ಏನೇನು ಬರೀಬೇಕೋ ಅದೆಲ್ಲ ಬರೀಲೇಬೇಕಾಗತ್ತೆ. ಆಮೇಲೆ ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ, ಅದು ಈಗ ಇಂಟೆನ್ಷನಲ್ ಟೀಕೆಗಳು ಜಾಸ್ತಿ ಆಗೋಯ್ತಲ್ಲ, ಬೇಕು ಒಂದು ಟಾರ್ಗೆಟ್ ಮಾಡೋದು ಅಂಥವ್ರ ಬಗ್ಗೆ, ಅದು ಎಲ್ಲರ ಬಗ್ಗೆನೂ ಅಲ್ಲ. ಆ ಥರ ಯಾರು ಮಾಡ್ತಾರೋ ಅವ್ರಿಗೆ. ಸೊ ನೀವು ಈಗ ಒಬ್ಬರು ನಿಮ್ಮನ್ನು ಟೀಕೆ ಮಾಡಿದ ತಕ್ಷಣ ನೀವು ಅವ್ನು ಹೇಳಿದ ಸರಿ, ಅವನಕಿನ್ನ ನಾನು ಚಿಕ್ಕವನು ಅನ್ಕೊಂಡ್ಬಿಟ್ರೆ ಅಲ್ಲೇ ಜೀವನ ಮುಗಿದೋಯ್ತು, ಅಲ್ಲೇ ನಿಮ್ಮ ಕಾನ್ಫಿಡೆನ್ಸ್ ಮುಗಿದೋಯ್ತು. ಸೊ ನಾನು ಅವನಕಿನ್ನ ಮೇಲಿದ್ದೀನಿ, ಅದಕ್ಕೆ ಅವ್ನು ನನ್ನ ಟೀಕೆ ಮಾಡ್ತಾ ಇದ್ದಾನೆ ಅಂತ ನೀವು ತಗೊಂಡಾಗ್ಲೇ ನಿಮಗೆ ಮುಂದೆ ಹೋಗಕ್ಕೆ ಸಾಧ್ಯ. ಆಮೇಲೆ ಎಲ್ಲ ಟೀಕೆಗಳಲ್ಲೂ ತಿರುಳಿರಲ್ಲ, ಸುಮ್ಮನೆ ಮಾಡ್ತಾರೆ, ಸುಮ್ಮನೆ ರ್ಯಾಂಡಮ್ಲಿ ದೇ ಕಮೆಂಟ್, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕಲೆಕ್ಟಿವ್ ಕಮೆಂಟ್ಸ್ ಇರ್ತವೆ, ಅದೇ ನಿಮಗೆ ಮೂರನೇವರೇ ಹೇಳಬೇಕು ಅಂತಿಲ್ಲ. ಹಾನೆಸ್ಟ್ ಜನಗಳು ನಿಮ್ಮ ಸುತ್ತಮುತ್ತ ಇದ್ರೆ ಅವರೇ ಹೇಳ್ಬಿಡ್ತಾರೆ, ಮನೆಯವರೇ ಹೇಳ್ಬಿಡ್ತಾರೆ. ಸೊ ಆ ಥರ ಒಂದು ಮೈಂಡ್ ಸೆಟ್ ಯೂತ್ಗೆ ಏನಾಗುತ್ತೆ, ಅವ್ರನ್ನ ಕುಗ್ಸೋಂಥ ವಿಷಯಗಳಿಂದ ಅವ್ರು ದೂರ ಇರಬೇಕು. ಸರ್, ಈ ಸಾಂಗ್ ಸಂಬಂಧಪಟ್ಟಂಗೆ ಇನ್ನೊಂದು
ಒಂದು ವೇಳೆ ನೀವಾಗಲೇ ಹೇಳಿದ್ರಿ ಈ ಸಾಂಗಿನ ಅಪ್ಪು ಸರೇ ಇವಾಗ ಹೇಳೋದಾಗಿತ್ತು ಅಂತ, ಒಂದು ವೇಳೆ ಅಪ್ಪು ಸರೇ ಇದ್ದಿದ್ರೆ ಅವ್ರು ಆಡ್ತಿದ್ರೇನೋ ಅಲ್ಲ ಸರ್? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರ ಹಾಡು ಕೇಳಿದಾಗ ತುಂಬ ಖುಷಿ ಪಟ್ಟಿದ್ರು. ಸಖತ್ತಾಗಿದೆ ಲೈನ್ಸು, ತುಂಬ ಚೆನ್ನಾಗಿ ಬರೆದಿದ್ಯಾ. ಅವ್ನು ನನಗೆ ಬಿಗ್ಗೆಸ್ಟ್ ಎನ್ಕರೇಜ್ಮೆಂಟ್ ಅವರೇ. ಏನು ಬರೀತೀಯ ನೀನು, ಏನು ಚೆನ್ನಾಗಿ ಸಿನಿಮಾ ಮಾಡ್ತೀಯ, ಎಷ್ಟು. ಆಮೇಲೆ ಮೆಸೇಜ್ ಬಗ್ಗೆ ಅವರು ಇನಿಷಿಯಲಿ ನಂಬ್ತಿರ್ಲಿಲ್ಲ. ರಾಜ್ಕುಮಾರ್ ಆದ್ಮೇಲೆ ಅವರೇ ಹೇಳಿದ್ರು, ಇಲ್ಲ ನೀನು ಕರೆಕ್ಟ್ ಹೇಳಿದ್ದು, ನಾವು ಯುವರತ್ನಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೊಡೋಣ. ಆಮೇಲೆ ದಟ್ ಈಸ್ ಹೌ ಅನ್ ಆ್ಯಕ್ಟರ್. ಅವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಜನರ ಮುಂದೆ ಹೇಗಿರಬೇಕು, ನನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು. ಅವರು ನಾನು ಬರೀ ತೆರೆ ಮೇಲೆ ಅಷ್ಟೇ ಪವರ್ ಸ್ಟಾರು. ಅವರು ನೀವು ಗಂಧದ ಗುಡಿಯಲ್ಲಿ ನೋಡಿ, ಪವರ್ ಸ್ಟಾರ್ ಎತ್ಬಿಡಿ ಅಂದಿದ್ರು. ಸೊ ಯಾರು ಹೇಳಕ್ ಸಾಧ್ಯ? ಸೊ ಅದೊಂದು ಆ ವಿಶ್ವಮಾನವನಿಗೆ ಸಾಧ್ಯ. ಅದು ಈ ನಮ್ಮ ಜನ್ರೇಷನ್ಗೆ ಒಂದು ಈಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆ್ಯಂಡ್ ಒಂಥರ ಗುರುಕುಲ, ನಮಗೆಲ್ಲ ಒಂದು ಲರ್ನಿಂಗ್ ಪಾಯಿಂಟ್ ಅಪ್ಪು ಸರ್. ಎಸ್ ಸರ್, ಆ ಸಾಂಗ್ ಎಷ್ಟು ಇನ್ಸ್ಪಿರೇಷನ್ ಆಗಿದೆ ಅಂದರೆ ನನ್ನ ಕಲರ್ ಟೂನ್ ಕೂಡ ಅದೇ ಸರ್. ಭುವನೇಶ್ವರ್ ಅದು ಹಾಕೊಂಡಿದ್ದೀನಿ ನಾನು ಕೂಡ, ಅದು ಬಂದಾಗಿಂದ ಕೂಡ ಅದನ್ನೇ ಹಾಕೊಂಡಿದ್ದೀನಿ, ಕೇಳ್ತಾ ಇರ್ತೀನಿ ಪದೇ ಪದೇ. ಆ್ಯಂಡ್ ಸರ್, ನಿಮ್ಮ ವಿಚಾರಕ್ಕೆ ಬರೋದಾದರೆ ಡಾಕ್ಟರ್ ರಾಜ್ಕುಮಾರ್ ನಾವೆಲ್ಲ ಅಣ್ಣವ್ರು ಅನ್ಬೇಕು, ಅವ್ರನ್ನ ಹೆಸರಿಟ್ಟು ಕರೆದಕ್ಕೂ ನಮ್ಗೆ ಅಷ್ಟು ದೊಡ್ಡತನ ಇಲ್ಲ. ಸೊ ಅಣ್ಣವರ ಪರಂಪರೆಯಲ್ಲಿ ಅಣ್ಣವರು ಅನ್ನೋದು ಚಿತ್ರರಂಗದ ದೊಡ್ಡ ತೇರಿದ್ದಾಗೆ. ಆ ತೇರನ್ನು ಶಿವಣ್ಣವ್ರು ಪ್ರಾರಂಭ ಮಾಡಿಕೊಂಡು ಸುಮಾರು 38 ವರ್ಷದೊಳಗೆ ಹೇಳ್ಕೊಂಡು ಬಂದಿದ್ದಾರೆ, ಮಾಡ್ತಾನೆ ಇದ್ದಾರೆ. ರಾಗಣ್ಣ ಹೇಳ್ಕೊಂಡು ಬಂದರು. ಅಪ್ಪು ಸರ್ ಇರೋಷ್ಟು ದಿನವೂ ಅದ್ಭುತವಾಗಿ ಇಡೀ ವಿಶ್ವವೇ ನೋಡುವಂಥ ಮಾಡಿದ್ರು. ಸೊ ಈಗ ಆ ಜವಾಬ್ದಾರಿ, ಬೆಟ್ಟದಂಥ ಜವಾಬ್ದಾರಿ, ಆ ತೇರನ್ನು ಮುಂದೆ ಕಳ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಪಾಲಿಗೆ ಬಂದಿದೆ. ಎಷ್ಟು ಜವಾಬ್ದಾರಿಯುತವಾಗಿ ಇರಬೇಕು, ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅನ್ನೋದು ಸರ್ ನಿಮ್ಮ ಮನಸ್ಸಲ್ಲಿ ಓಡ್ತಿದೆ. ಅಗೇನ್ ಲೆಗಸಿ. ನಿಜ ಹೇಳಬೇಕಂದ್ರೆ ಈ ತೇರ್ ಎಳೆಯೋಕ್ಕೋಸ್ಕರ ಆಗಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ, ಅಥವಾ ಫ್ಯಾಮಿಲಿ ಲೆಗಸಿನ ಕ್ಯಾರಿ ಮಾಡ್ಕೊಬೇಕಂತ ನಾನು ಇಂಡಸ್ಟ್ರಿಗೆ ಬರಲಿಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಯಾಕಂದರೆ ನಾನು ಬೆಳೆದಿದ್ದ ವಾತಾವರಣದಲ್ಲಿ ಅದ್ರದ್ದು ಇನ್ಫ್ಲೂಯೆನ್ಸ್ ಇತ್ತು ನನಗೆ. ಸೊ ಯಾವಾಗಲೂ ಆ್ಯಕ್ಟ್ ಮಾಡಬೇಕಂತ ಇತ್ತು. ಬಟ್ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಅದು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಬಟ್ ಆ್ಯಕ್ಟ್ ಮಾಡಿದ್ರೂ ಫಸ್ಟು ಆ ಕಾನ್ಫಿಡೆನ್ಸ್ ನನ್ನ ಮನೆಯವ್ರಿಗೆ ಎಲ್ರಿಗೂ ಬರಬೇಕು ಅಂತ ನಾನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನನಗೂ ಆ ಕಾನ್ಫಿಡೆನ್ಸ್ ಬರಬೇಕಿತ್ತು. ಸೊ ಯಾವಾಗ ಟ್ರೈನಿಂಗ್ ಶುರು ಮಾಡಿದೆ, ನಾನು ಬಾಂಬೆಗೆ ಹೋದೆ, ಅಲ್ಲಿ 1 ವರ್ಷ ಇದ್ದೆ, ಅಲ್ಲಿ ಟ್ರೈನಿಂಗ್ ಮಾಡಿದೆ. ಇಲ್ಲಿ ಬಂದೆ, ಇಲ್ಲಿ ಕೆಲವು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ. ಪ್ರೊಡಕ್ಷನ್ ಹಿಂದ್ಗಡೆಯಿಂದ ನಮ್ಮ ಪ್ರೊಡಕ್ಷನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನೋಡಿಕೊಂಡು ಸುಮಾರು ವಿಷಯ ಅಲ್ಲೂ ಕಲಿತೆ. ಸೊ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಾಗಲೇ ಆವಾಗ ನಾನು ಸಿನಿಮಾಗೆ ಬರ್ತೀನಿ ಅಂತಲೂ ನನ್ನ ಫ್ಯಾಮಿಲಿಯವ್ರು ಎಲ್ರಿಗೂ ಹೇಳಿದ್ದು. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಖಂಡಿತ ಆ ರೆಸ್ಪಾನ್ಸಿಬಿಲಿಟಿ ಇದೆ. ಅಂದರೆ ನನಗೊಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರು ಯಾರೇ ಸಿನಿಮಾ ಮಾಡಿದ್ರೂ ಒಂದು ಜವಾಬ್ದಾರಿಯಿಂದನೇ ಸಿನಿಮಾ ಮಾಡಬೇಕು. ಆ್ಯಂಡ್ ಇವತ್ತೇನೆಂದರೆ ಜನ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ. ನನ್ನ ಕುಟುಂಬದ ಮೇಲೆ ಇಟ್ಟಿರೋರು ಎಲ್ಲರ ಮೇಲೆ ಇಟ್ಟಿರೋ ಪ್ರೀತಿನ ನನಗೆ ನೋಡೋಕ್ಕೊಂದು ಅವಕಾಶ ಸಿಗ್ತಿದೆ. ಸೊ ಆ ಪ್ರೀತಿನೇ ನನಗೊಂದು ಶಕ್ತಿ ಥರ. ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನನಗೆ ಆದಷ್ಟು ನಾನು ಎಫರ್ಟ್ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆ್ಯಂಡ್ ಖಂಡಿತ ಹಾಕ್ತೇನೆ ಇರ್ತೀನಿ. ಏನಾದ್ರು ತಪ್ಪುಗಳಿದ್ರೆ ಅದನ್ನು ತಿದ್ಕೊಂಡು ಮುಂದಿನ ದಿನಗಳು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಸರ್, ದೊಡ್ಡ ಮನೆ ದೊಡ್ಡ ಮಾತುಗಳು ಅಲ್ಲಿ ಬೈ ಬರ್ತಾ ಬಂದ್ಬಿಟ್ಟಿರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಹೇಳಿದ್ರೆ. ಎಸ್ ಸರ್, ಯುವ ಸಿನಿಮಾದ ಇನ್ನೊಂದು ಬ್ಯೂಟಿ ಏನಂತಂದರೆ ಬ್ಯೂಟಿಫುಲ್ ಹೀರೋಯಿನು. ಯಾಕಂದರೆ ಸಪ್ತಮಿ ಗೌಡ ಅವರು ನಿಜಕ್ಕೂ ಅವರು ನೋಡೋಕ್ಕೆ ಸಿನಿಮಾದಲ್ಲಿ ಏನು ಕಾಣ್ತಾರೋ, ಹೊರಗಡೆ ಏನು ಕಾಣ್ತಾರೋ, ಸಿನಿಮಾದಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ಸೊ ನಿಮಗೆ ಎಲ್ಲಿತ್ತು ಸರ್ ಥಾಟು, ಇವಾಗ ಈ ಜೋಡಿನೇ ಪರ್ಫೆಕ್ಟ್ ಅನಿಸಿದ್ದು, ಅಥವಾ ಬಿಫೋರ್ ಏನಾದರೂ ಮಾತುಕತೆ? ಇಲ್ಲ, ಕಲೆಕ್ಟಿವ್ ಡಿಸಿಷನು. ಬಾಳೆ ಫಿಲ್ಮ್ಸ್ ಅವರು ಸಜೆಸ್ಟ್ ಮಾಡಿದಾಗ ಎವ್ರಿ ಒನ್ ಫೆಲ್ಟ್ ಹ್ಯಾಪಿ. ಶಿ ಈಸ್ ಅ ವೆರಿ ಆ್ಯಕ್ಟಿವ್ ಗರ್ಲ್ ಆ್ಯಂಡ್ ಕ್ವಿಕ್ ಆ್ಯಕ್ಟ್ರೆಸ್, ವೆರಿ ಕ್ವಿಕ್ ಲರ್ನರ್. ಮತ್ತು ಈ ಸಿನಿಮಾಗೆ ಶಿ ಈಸ್ ರೆಪ್ರೆಸೆಂಟಿಂಗ್ ಗರ್ಲ್ಸ್, ಒಂದು ಹೆಣ್ಣಿನ ಸ್ವಾಭಿಮಾನವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅವ್ರಿಗೇನು ಸ್ಪೇಸ್ ಇತ್ತು ಕಥೆಯಲ್ಲಿ, ಆ ಇದು ಲವ್ ಸ್ಟೋರಿ ಅಲ್ಲ, ಇದು ಒಂದು ಪಾತ್ರ, ಒಂದು ಸಂಗಾತಿಗೆ ಒಂದು ಕಪಲ್ ಗೋಲ್ಸ್ ಅಂತಾರಲ್ಲ, ಹಾಗೆ ಹೆಂಗೆ ನಾವು ಒಂದು ಸ್ಟ್ರೆಂತ್ ಆಗಿ ಒಬ್ರಿಗೊಬ್ರು ಇರಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ಮಾಡಿದಂಥ ಪಾತ್ರ. ಸಪ್ತಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಮಿಟ್ಮೆಂಟ್ ವೈಸು ಅಷ್ಟೇ, ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಸಿನಿಮಾದಲ್ಲಿ ನಾರ್ಮಲ್ ಆಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬರಬೇಕಾದ್ರೆ ಹೊರಗಡೆಯಿಂದ ಒಂದಷ್ಟು ಜನ ಕರ್ಕೊಂಬರೋದು. ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಕೊರಿಯೋಗ್ರಾಫ್ ಆಗಿರ್ಬೋದು, ಅಥವಾ ಫೈಟ್ ಕೊರಿಯೋಗ್ರಾಫ್ ಆಗಿರ್ಬೋದು. ಬಟ್ ನಮ್ಮ ಸಿನಿಮಾದಲ್ಲಿ ನಮ್ಮ ಮೋಹನ್ ಮಾಡಿದ್ದಾರೆ, ಈಗ ಫೈಟ್ ಅರ್ಜುನ್ ಮಾಡಿದ್ದಾರೆ. ನಾನು ಅರ್ಜುನ್ ಅವರ ವಿಚಾರಕ್ಕೆ ತುಂಬ ಖುಷಿ ಆಯಿತು, ನೀವು ಅವ್ರು ಕೊಟ್ಟಂಥ ಅವಕಾಶ. ಸೊ ನಾನು ನಿಜವಲ್ಲ ಅದು ಅವ್ರು ಕೇಳ್ಕೊಂಡಾಗ, ಇಲ್ಲ ಸರ್ ಅದು ಬೇರೆ ಥರನೇ ಆಯಿತು, ಒಂದೇ ಫೈಟ್ ಮಾಡೋಕ್ಕೆ ಹೇಳಿದರು. ಬಟ್ ಅದಾದಮೇಲೆ ನನ್ನ ವರ್ಕ್ ನೋಡಿ ಅವ್ರಿಗೇನು ಇಷ್ಟ ಆಯ್ತೇನೋ, ನನಗೊಂದು ಫುಲ್ ಅವಕಾಶ ಕೊಟ್ಟು ತುಂಬ ಹ್ಯಾಪಿ ಆದೆ, ನಾನು ತುಂಬ ಅದ್ಭುತವಾಗಿ ಮಾಡಿದ್ದೀನಿ ಅಂದರು. ಸೊ ಅದೊಂದು ವಿಚಾರ, ಕನ್ನಡಿಗರಿಗೆ ಅವಕಾಶ ಕೊಟ್ಟಿದ್ದು. ಮೋಹನ್ ಅವರು ಈಸ್ ವೆರಿ ಸಖತ್ ಸೂಪರ್ ಡ್ಯಾನ್ಸ್ ಮಾಡ್ತಾರೆ.
ಅವ್ರಿಗೆ ಅವಕಾಶ ಕೊಟ್ಟು. ನಾರ್ಮಲ್ ಏನಿತ್ತು ಅಂದರೆ ಅಪ್ಪು ಸರ್ ಅಂತ ಬಂದ ತಕ್ಷಣ ಅವ್ರದ್ದು ರೇಂಜ್ ಚೇಂಜ್ ಆದಾಗ ಬೇರೆ ಬೇರೆ ಕರೆಸಲೇಬೇಕಾದ ಅನಿವಾರ್ಯತೆ ಅದು. ಜಾನಿ ಮಾಸ್ಟರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ ಆಗಿರ್ಬೋದು. ಬಟ್ ನಮ್ಮ ಯುವ ಸರ್ಗೆ ಕನ್ನಡಿಗರಿಗೆ ಅವಕಾಶ ಕೊಟ್ಟಿರೋದು ಫೈಟ್ ಆ್ಯಂಡ್ ಡ್ಯಾನ್ಸ್. ಇಲ್ಲ ಅದು ಹೆಂಗಂದರೆ ಈಗ ನನಗೂ ಒಂದು ಯಶ್ ಅವರು ಅವಕಾಶ ಕೊಟ್ಟು ನಾನು ಡೈರೆಕ್ಟರ್ ಆಗಿದ್ದೆ. ಹಂಗೆ ಒಬ್ರಿಗೊಬ್ರು ಇಲ್ಲಿ ನನಗೊಬ್ರು ಅವಕಾಶ ಕೊಟ್ಟಿರ್ತಾರೆ, ನಾವು ಸಿನಿಮಾದಲ್ಲಿ ಇನ್ನೊಬ್ರಿಗೆ ಅವಕಾಶ ಕೊಡ್ತೀವಿ. ಅದೊಂದು ಸೈಕಲ್, ಅದೊಂದು ಪ್ರಾಸೆಸ್. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಅರ್ಜುನ್ ಆಗಲಿ ಮೋಹನ್ ಆಗಲಿ, ಮೋಹನ್ ನನಗೆ ತುಂಬ ಹಳೆ ಪರಿಚಯ, ಐ ಥಿಂಕ್ 15 years ಪರಿಚಯ ನನಗೆ. ಅರ್ಜುನ್ ನನಗೆ ಪರಿಚಯ ಇರಲಿಲ್ಲ. ನಮ್ಮ ಕ್ಯಾಮ್ರಾಮನ್ ಶ್ರೀಶಾನೇ ಕರ್ಕೊಂಬಂದಿದ್ದು ಅರ್ಜುನ್ನ. ಅವರು ರೈಡರ್ ಪಿಕ್ಚರಲ್ಲಿ ಮಾಡಿದರು ನಿಖಿಲ್ ಅವ್ರದ್ದು, ಅದರಿಂದ ನನಗೆ ಪರಿಚಯ ಆದರು. ಶ್ರೀಶಾ ಕರ್ಕೊಂಬಂದಿದ್ದರಿಂದ ನನಗೆ ಅರ್ಜುನ್ ಪರಿಚಯ ಆಯಿತು. ಒಂದು ಫೈಟ್ ಮಾಡಿ ಅಂತ ಹೇಳಿದ್ವಿ. ಆಮೇಲೆ ಹಿಸ್ ಇಂಟ್ರೆಸ್ಟು, ಆಮೇಲೆ ನಾನು ಹೇಳಿದ್ದೆ ಫಸ್ಟೇ, ಇದೊಂದು ಫೈಟ್ ಅಂದ ತಕ್ಷಣ ಇದೇನೋ ಔಟ್ ಆಫ್ ದಿ ಕತೆ ಇರಲ್ಲ, ಕತೆ ಜೊತೆನೇ ಹೋಗ್ಬೇಕು, ಎಮೋಷನ್ ಜೊತೆನೇ ಹೋಗ್ಬೇಕು. ನಾವು ನಾನು ಸ್ಕ್ರಿಪ್ಟಲ್ಲೇ ನಮ್ಮ ಟೀಮ್ ಇಡೀ ಹೆಂಗೆ ಮಾಡಿದ್ವಿ ಅಂದರೆ ಇಡೀ ಫೈಟ್ದೊಂದು ಆರ್ಡರ್ ನಮ್ಮ ಹತ್ರ ಇತ್ತು, ಗ್ರಾಫ್ ಇತ್ತು. ಸೊ ಇದನ್ನ ಕತೆ ಜೊತೆನೇ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ವ್ಯಕ್ತಿ ಬೇಕಿತ್ತು. ಆಮೇಲೆ ಟೈಮ್ ಕೊಡುವಂಥ ವ್ಯಕ್ತಿ ಬೇಕಿತ್ತು. 6 ತಿಂಗಳು ಯಾವ ಸಿನಿಮಾನೂ ಅವ್ರು ಮಾಡಲಿಲ್ಲ, ಅದೊಂದು ಕಂಡೀಷನ್ ಇತ್ತು ನಮ್ದು. ಗುರು ಜೊತೆನೇ ಇರಬೇಕು, ನಮ್ಮ ಜೊತೆನೇ ಇರಬೇಕು ಅಂತ. ಒಂದು 35-40 ದಿನ ಅವ್ರು ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದಾಕ್ಷಣ ಎಲ್ಲ ಫೈಟೇ ಅಲ್ಲ, ಕೆಲವು ಟ್ರಿಕಿ ಸೀಕ್ವೆನ್ಸ್ಗಳು ಇತ್ತು, ಅದನ್ನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹೊರಗಡೆ ಹೋಗೋಂಥ ಅನಿವಾರ್ಯ ಈ ಸಿನಿಮಾಗೆ ನಂಗೆ ಬರಲಿಲ್ಲ. ನಾನು ಮುಂಚೆ ಎಲ್ಲರೂ ಹೊರಗಡೆ ಮಾಸ್ಟರ್ ಜೊತೆನೇ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲಿ ಇವ್ರುಗಳೂ ಅಷ್ಟೇ ಯಾರಿಗೂ ಕಮ್ಮಿ ಇಲ್ಲ ಅನ್ನಂಗೆ ಮಾಡಿದ್ದಾರೆ. ಮೋಹನ್ ಆಗಲಿ, ನಮ್ಮ ಅರ್ಜುನ್ ಆಗಲಿ, ನಮ್ಮ ಕ್ಯಾಮ್ರಾಮನ್ ಶ್ರೀಶಾ ಸ್ಪೆಷಲ್ ಮೆನ್ಷನ್. ನಾನು ಸ್ಕ್ರಿಪ್ಟ್ ಶುರು ಮಾಡಿದಾಗಿಂದ ನನ್ನ ಜೊತೆ ಇದ್ದಾರೆ. ಇದರಲ್ಲಿ ಅವ್ರು ಕೊಟ್ಟಿರೋ ವಿಜುವಲ್ಸ್, ಹೀಲ್ ಗೋ ಟು ಅನದರ್ ಲೆವೆಲ್, ಬೇರೆ ಲೆವೆಲ್ ಟೆಕ್ನಿಷಿಯನ್. ಆತಂಗೆ ಒಂದು ಕರೆಕ್ಟ್ ಸಿನಿಮಾ ಸಿಕ್ಕಿರಲಿಲ್ಲ. ರಾಘವೇಂದ್ರ ಶೋರ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿದರು, ಲಿಮಿಟೆಡ್ ರಿಸೋರ್ಸಲ್ಲಿ. ಇದರಲ್ಲೂ ಅದ್ಭುತವಾಗಿ ಔಟ್ ಆಫ್ ದಿ ಬಾಕ್ಸ್ ಮಾಡಿದ್ದಾರೆ. ನಮ್ಮ ಕಲರಿಸ್ಟ್ ಆಶಿಕ್, ಒನ್ ಆಫ್ ದಿ ಬಿಸಿಯೆಸ್ಟ್ ಕಲರಿಸ್ಟ್ ಇನ್ ದ ಇಂಡಸ್ಟ್ರಿ, ಎಡಿಟರ್ ಆಗಿ ಕೂಡ ಅವರು ಇದೇ ಸಿನಿಮಾ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್. ನೀವು ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ಎಷ್ಟೋ ಸೆಟ್ಟ ಅಂತ ಕೇಳ್ತೀರಾ, ಸೆಟ್ಟ ಅನ್ಸೋದೇ ಇಲ್ಲ, ಹಂಗೆ ಮಾಡಿದ್ದಾರೆ. ಸೊ ಆ ಥರ ಪ್ರತಿಭೆಗಳೆಲ್ಲ ಸೇರಿದ್ದಾರೆ. ಆಮೇಲೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅವರೆಲ್ಲ ನನ್ನ ಜೊತೆ 10 ವರ್ಷದಿಂದ ಇರೋರು. ನಾವೆಲ್ಲ ಒಂದು ಕುಟುಂಬ. ಸೊ ಇಷ್ಟು ಜನ ಟೆಕ್ನಿಷಿಯನ್ಸ್ಗಳು ಸೇರಿ ಅದ್ರ ಜೊತೆ ಇವ್ರನ್ನೆಲ್ಲ ಪೋಷಿಸಿ ಒಂದು ನೆರಳಾಗಿ ಬಂದಿರೋ ಒಂದು ಹೊಂಬಾಳೆ ವಿಜಯ್ ಸರ್. ಅವ್ರನ್ನ ನಾವು ಯಾವತ್ತೂ ಮರೆಯೋಂಗಿಲ್ಲ. ಆ ಥರ ಒಬ್ಬ ಪ್ರೊಡ್ಯೂಸರ್ ಇದ್ದರೆ ಎಂಥ ಸಿನಿಮಾ ಬೇಕಾದ್ರೆ ಮಾಡ್ಬೋದು, ಎಂಥವ್ರ ಜೊತೆ ಸಿನಿಮಾ ಬೇಕಾದ್ರೆ ಮಾಡ್ಬೋದು, ಅಂಥ ಮನುಷ್ಯ. ಸೊ ಆ ಮನುಷ್ಯನಿಗೆ ಇನ್ನೂ ದೊಡ್ಡ ದೊಡ್ಡ ಸಕ್ಸಸ್ಗಳು ಅವ್ರ ಪಾಲಾಗಲಿ, ಆ ಲಿಸ್ಟಲ್ಲಿ ಯುವಾನು ಹೋಗಲಿ ಅಂತ ನಾನು ಬಯಸ್ತೇನೆ. ಸರ್ ಹೇಳಿದ ಇಷ್ಟು ಜನ ಎಲ್ರು ಕನ್ನಡದವರೇ. ಹಾಡ್ದವರು ನೋಡಿ, ಹಾಡ್ದವರು ನಕಾಶ್ ಅಜೀಜ್ ಒಬ್ಬನೇ ಶಿವ ಹಾಡ್ದವರು, ಈಸ್ ಫ್ರಮ್ ಕಾರ್ಕಳ, ಬ್ಯಾರಿ ಅವರು. ಸೂಪರ್ ಸೂಪರ್. ಆಮೇಲೆ ನಮ್ಮ ಕವಿತೆ ಹಾಡಿ ಸಂಜಿತ್ ಹೆಗಡೆ, ಇದು ವಿಜಯ್ ಪ್ರಕಾಶ್ ಅಪ್ಪುಗೆ. ಇನ್ನೊಂದು ಹಾಡು ಬರುತ್ತೆ, ಅದು ವ್ಯಾಸರಾಜ್ ಸೋಸ್ಲೆ ಹಾಡಿದ್ದಾರೆ. ಅದೊಂಥರ ಡೆತ್ ಮೆಟಲ್ ರಾಕ್ ಸಾಂಗ್, ಅದು ಒಂದು ವೆರಿ ಮೋಟಿವೇಶನಲ್ ಸಾಂಗ್. ಇನ್ನೊಂದು ಅದ್ಭುತ ಮೆಲೋಡಿ ಹಾಡಿದ್ದಾರೆ, ಅದು ನಮ್ಮ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ್ದಾರೆ. ಸೊ ಕನ್ನಡಿಗರು ಸಿಂಗರ್ಸು ಅವರೇ. ನಮ್ಮ ರೈಟರ್ ಪ್ರಮೋದ್ ಮರವಂತೆ, ಸಿಂಗಾರ ಸಿರೆ ಬರ್ದವರು, ಅವರು 2 ಹಾಡು ಬರ್ದಿದ್ದಾರೆ. ಅದು ಕವಿತೆ ಅವರೇ. ಇನ್ನೊಂದು ಹಾಡು ಬಾನದಾರಿ ಅಂತ ಒಂದು ಹಾಡಿದೆ, 2 ಅವ್ರು ಬರ್ದಿದ್ದಾರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ನಾವೆಲ್ಲರೂ ಒಂದು ಕನ್ನಡ ಮನಗಳು ಸೇರಿದಾಗ, ಏನಕ್ಕೆ ನಾನು ಕನ್ನಡಿಗರನ್ನೇ ಪಿಕ್ ಮಾಡಿದೆ ಅಂದರೆ, ಅಣ್ಣವರ ಕುಟುಂಬದ ವ್ಯಾಲ್ಯೂ, ಗುರು ವ್ಯಾಲ್ಯೂ, ಆ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗ್ಬೇಕಂದ್ರೆ ನಮ್ಮವರೇ ಆಗಿರ್ಬೇಕು. ನಮ್ಮವ್ರಿಗೆ ಅಷ್ಟು. ಈಗ ನಮ್ಮವ್ರಿಗೆ, ಈಗ ನೀವು ನಮ್ಮವ್ರು, ಅದಕ್ಕೆ ನೀವು ನಮ್ಮವ್ರು ಅನಿಸ್ತೀರ, ನಾವು ನಮ್ಮವ್ರು ಅನಿಸ್ತೀವಿ. ಸೊ ನಮ್ಮೂರವರು ನಮ್ಮವರೇ ಮಾಡಿದಾಗ ಆ ಗುರುನ ಚೆನ್ನಾಗಿ ಕೇರ್ ತಗೋತಾರೆ ಅಂತ ಒಂದು ಥಾಟಲ್ಲಿ ಹೋಗಿದ್ದು, ಅದೆಲ್ಲವೂ ವರ್ಕ್ ಆಗಿದೆ. ಆ್ಯಂಡ್ ಸರ್ ಫೈಟ್ ಸೀನ್ ಅಂತ ಬಂದಾಗ ನನಗೇನು ಟ್ರೈಲರ್ ನೋಡಿದಾಗ ಸುಮಾರು ಕಡೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಸರ್. ಒಂದು ಮಾತ್ರ ಕಾರಲ್ಲಿ ಬರ್ತಾ ಇರುತ್ತೆ, ಹಂಗೆ ನೀವು ಓಡ್ ಬಂದು ಫುಲ್ ಜಂಪ್ ಮಾಡ್ತೀರಾ. ಅದು ಯಾವ ಥರ ಮಾಡೋದು ನನಗಂತೂ ಗೊತ್ತಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ನೀವು. ಸೀರಿಯಸ್ಲಿ ಐ ಆಮ್ ಎಕ್ಸೈಟೆಡ್. ಅದು ಆ ಸೀನ್ನ ಸ್ಪೆಸಿಫಿಕ್ ಆಗಿ ಸಂತೋಷ್ ಸರ್ ನಾವು ಸ್ಕ್ರಿಪ್ಟ್ ಮಾಡಿದಾಗಲೇ ಹೇಳಿದ್ರು, ಈ ಥರ ಒಂದು ಕಾರ್ ಗ್ಲಾಸ್ ಬ್ರೇಕಿಂಗ್ ಸೀನ್ನ ಒಂದು ಫೈಟಲ್ಲಿ ನಾನು ಇಟ್ಟೇ ಇಡ್ತೀನಿ ಅಂತ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಅದನ್ನ ಮಾಡಿದ್ರು, ನಮ್ಮ ಚಿಕ್ಕಪ್ಪನೂ ಮಾಡಿದ್ರು. ಸೊ ನನಗೂ ಮಾಡ್ಬೇಕಂತ ಇತ್ತು. ಅದು ಹೆಂಗೋ ಅವ್ರ ಬಾಯಿಂದಾನೇ ಬಂತು, ಇಲ್ಲ ನಾನು ಫಸ್ಟ್ ಸಿನಿಮಾಲೇ ಇದು ಮಾಡಿಸ್ತೀನಿ ಅಂತ. ನನಗಂತೂ ಸಖತ್ ಖುಷಿ ಅದನ್ನ ಮಾಡಬೇಕು ಅಂತ. ನನಗೆ ಗುರುನಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಈ ಟ್ಯಾಗ್ಸ್ಗಳೆಲ್ಲ ತೆಗೆದುಬಿಟ್ಟು ಒಂದು ನಾನೊಬ್ಬ ಹೊಸಬ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದ ಕಮಿಟ್ಮೆಂಟ್ ಇದೆಯಲ್ಲ, ಆಮೇಲೆ ಆ ರಿಸ್ಕ್ ಫ್ಯಾಕ್ಟರ್ ತಗೊಳ್ಳೋದಿದೆಯಲ್ಲ, ಆಮೇಲೆ ಆ ಕಾನ್ಫಿಡೆಂಟ್ ಆಗಿ ಮಾಡೋದಿದೆಯಲ್ಲ, ಫೈಟಲ್ಲಿ ಐ ಥಿಂಕ್ ಹಿಲ್ ಬಿ ದ ಬೆಸ್ಟ್. ಆ ರಿಫ್ಲೆಕ್ಸ್ ಹಂಗಿದೆ, ಆ ಫಾಸ್ಟ್ನೆಸ್ ಇರುತ್ತೆ ಗೊತ್ತಾ ನಿಮಗೆ, ತುಂಬಾ ಮಜಾ ಆಯ್ತು ನೋಡೋದು. ಗುರುಗ್ ಸಖತ್ತಾಗಿದೆ ಅದು.
ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಐ ವಿಶ್ ದಿಸ್ ಮ್ಯಾನ್ ಶುಡ್ ಗೋ ಪ್ಲೇಸಸ್. ಥ್ಯಾಂಕ್ ಯು ಅದು ನನ್ನ ಮನ್ಸಾರೆ ನಾನು ಹೇಳಿದ್ದೀನಿ ಗುರು, ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ. ಸರ್, ಇನ್ನು ಸಿನಿಮಾ ನಾಳೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರ ರೀತಿ ಕೂಡ ನಾವು ಜನ ಫ್ಯಾನ್ಸ್ ಅಲ್ಲದೆ ಇರೋ ಎಲ್ಲರೂ ಕಾಯ್ತಾ ಇದ್ದಾರೆ. ಏನೋ ಒಂದಿದೆ ಸಿನಿಮಾದಲ್ಲಿ, ಏನೋ ಒಂದಾಗುತ್ತೆ, ಇಂಡಸ್ಟ್ರಿ ಒಂದು ದೊಡ್ಡ ಅಲೆ ಸೃಷ್ಟಿ ಆಗುತ್ತೆ ಅಂತೇಳಿ. ನಿಮ್ಮ ಪ್ರೇಕ್ಷಕರನ್ನ ನೀವೇ ಥಿಯೇಟ್ರಿಗೆ ಕರಿಬೋದು ಸರ್, TV5 ಮೂಲಕ. ಸೊ ಎಲ್ಲ TV5 ವೀಕ್ಷಕರಿಗೂ ನಮಸ್ಕಾರ. ನಾಳೆ ನಮ್ಮ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ನಿಮ್ಮ ಊರುಗಳಲ್ಲಿ, ನಿಮಗೆ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಈ ಸಿನಿಮಾನ ಬಂದು ನೋಡಿ. ನೀವೆಲ್ಲರೂ ಖುಷಿ ಪಡ್ತೀರಾ. ನಿಮ್ಗೆ ಯಾರಿಗೂ ಈ ಸಿನಿಮಾ ನಿರಾಶೆ ಮಾಡಲ್ಲ. ಬಂದು ನಮ್ಮನ್ನೆಲ್ಲ ಹರಿಸಿ ಯುವ ಚಿತ್ರವನ್ನು ಕೈ ಹಿಡಿದು ನಡೆಸಿ. ಯುವ ಸರ್, ಈಗ ನಿಮ್ಮ ಟರ್ನು. ಯಾಕಂದರೆ ಚಿತ್ರರಂಗದಲ್ಲಿ ಮೊದಲನೇ ಹೆಜ್ಜೆ ಇಡ್ತಿದ್ದೀರಾ. ನಿಮ್ಮ ಏನೋ ಈ ಒಂದು ಪರಂಪರೆಯ ಪ್ರೇಕ್ಷಕರನ್ನು, ನಿಮಗೆ ಅಂತ ಉಟ್ಕೊಂಡಿರೋ ಒಂದಷ್ಟು ಫ್ಯಾನ್ಸ್ನ ಈಗಾಗಲೇ ಒಳಗಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ಯಾನ್ಸ್ ಪೇಜ್ಗಳು. ಸೊ ಅವ್ರನ್ನ ಮತ್ತೆ ಕಿರಿ ಯಾರಿದಾರೋ TV5 ಮೂಲಕ ನೀವು ನಿಮ್ಮ ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಕರೆಯುವಂಥ ಒಂದೆರಡು ಮಾತುಗಳು. ನನ್ನ ಮೊದಲನೇ ಸಿನಿಮಾ ಯುವ ಚಿತ್ರ ನಾಳೆ ರಿಲೀಸ್ ಆಗ್ತಿದೆ 21ನೇ ತಾರೀಕು. ಇಡೀ ತಂಡ ತುಂಬ ಪ್ರೀತಿಯಿಂದ ಎಲ್ಲ ಕನ್ನಡಿಗರು ಸೇರಿಕೊಂಡು ಮಾಡಿರುವಂಥ ಸಿನಿಮಾ ಇದು. ಆ್ಯಂಡ್ ಈ ಸಿನಿಮಾಲಿ ಎಲ್ಲರಿಗೂ, ಅಂದರೆ ಎಲ್ಲ ಏಜ್ ಗ್ರೂಪಲ್ಲಿ ಇರೋರ್ಗು ಇಷ್ಟ ಆಗುವಂಥ ಸುಮಾರು ವಿಷಯಗಳಿದೆ. ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಸ್, ಇದು ವೀಕ್ಷಕರೇ TV5ನ ಸ್ಪೆಷಲ್ ಸೆಗ್ಮೆಂಟ್ ಕಾರ್ಯಕ್ರಮ. ಅಂದರೆ ನಾಳೆ ಯುವ ಸಿನಿಮಾ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾವು ನಮ್ಮ ಕನ್ನಡದ ಸಿನಿಮಾವನ್ನು, ಕನ್ನಡಿಗರ ಸಿನಿಮಾವನ್ನು, ದೊಡ್ಡ ಮನೆಯ ಕುಡಿಯನ್ನು ಎತ್ತಿ ಮೇಲೆ ನಿಲ್ಲಿಸಬೇಕು, ಗೆಲ್ಲಿಸಬೇಕು. ಅದೆಲ್ಲ ನಮ್ಮ ಕರ್ತವ್ಯ ಆಗಿರುತ್ತೆ. ಆನಂದರಾಮ್ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಸಾಗೋಣ. ನಾಳೆ ಇಡೀ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾವನ್ನು ನೋಡಿ, ನೀವು ಗೆದ್ದು ಚಪ್ಪಾಳೆ ಹೊಡೆದು ವಿಷಲ್ ಹಾಕಿ ತುಂಬ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.